ಸೈಫ್ ಅಲಿ ಖಾನ್ಗೆ ಇರಿದಂಥ ಆರೋಪಿ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಚಾಕು ಇರಿದಂಥ ಆರೋಪಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಬಂಧಿಸಿದ ವೇಳೆ ಪೊಲೀಸರ ಮುಂದೆ ಆರೋಪಿ ನಾಟಕ ಆಡ್ತಿದ್ನಂತೆ. ಒಂದೊಂದು ಸಲ ಒಂದೊಂದು ಹೆಸರು ಹೇಳೋದು. ಕೊನೆಗೂ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ಮಾಡಿದ್ದಾಗೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಪೊಲೀಸರ ವಿಚಾರಣೆ ವೇಳೆ ಬಾಂಗ್ಲಾದೇಶ ಮೂಲದ ಮೊಹಮ್ಮದ್ ಶೆಹಜಾದ್ ಅಂತ ಈತನನ್ನ ಗುರುತು ಪತ್ತೆ ಹಚ್ಚಲಾಗಿದೆ. ವಿಜಯ್ ದಾಸ್ ಅಂತ ಹೆಸರು ಬದಲಿಸಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದ ಈತ. ಒಂದೊಂದ್ಸಲ ಒಂದೊಂದು ಹೆಸರು ಹೇಳಿ ಪೊಲೀಸರಿಗೆ ದಾರಿ ತಪ್ಪಿಸ್ತಾ ಇದ್ದ. ಫೈನಲಿ ಅವನನ್ನ ಇಂಟ್ರಾಗೇಟ್ ಮಾಡಿ ಪೊಲೀಸರು ಆತನ ಐಡೆಂಟಿಟಿ ಏನು ಅನ್ನೋದನ್ನ ಸದ್ಯ ಪತ್ತೆ ಹಚ್ಚಿದ್ದಾರೆ. ಇನ್ನಷ್ಟು ವಿಚಾರಗಳು ಏನೆಲ್ಲ ತನಿಖೆಯಿಂದ ಗೊತ್ತಾಗಿದೆ, ಏನೆಲ್ಲ ಬಾಯ್ಬಿಟ್ಟಿದ್ದಾನೆ ಆತ ವಿಚಾರಣೆ ಸಂದರ್ಭದಲ್ಲಿ ಅನ್ನೋದು ಇನ್ನಷ್ಟು ತಿಳಿದು ಬರಬೇಕು. ಬಾರ್ ಒಂದರಲ್ಲಿ ಈತ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದ. ವಿಜಯ್ ದಾಸ್ ಅಂತ ಹೇಳಿ ಹೆಸರು ಬದಲಾಯಿಸಿಕೊಂಡಿದ್ದ. CCTV ದೃಶ್ಯಾವಳಿಯನ್ನು ಆಧರಿಸಿ ಸದ್ಯ ಪೊಲೀಸರು ವಿಜಯ್ ದಾಸ್ನನ್ನ ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 3 ಶಂಕಿತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜನವರಿ 17ರಂದು ಬಾಂದ್ರಾ ರೈಲು ನಿಲ್ದಾಣದಲ್ಲಿ ಓರ್ವ ಶಂಕಿತನನ್ನ ಪೊಲೀಸರು ಬಂಧಿಸಿದ್ರು. ವಿಚಾರಣೆ ಬಳಿಕ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ಆತನನ್ನ ಬಿಡುಗಡೆ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ವಿದ್ಯಾಶ್ರೀ. ಈ ಪ್ರಕರಣದಲ್ಲಿ ಈತ 3ನೇ ಆರೋಪಿ ಅರೆಸ್ಟ್ ಆಗಿರೋದು. ಇಂಟ್ರಾಗೇಷನ್ ಟೈಮ್ನಲ್ಲಿ ಪೊಲೀಸರ ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ದ ಅಂತ ಫೈನಲಿ ಹೇಗೆ ಪತ್ತೆ ಹಚ್ಚಿ ಈತನನ್ನ ಲಾಕ್ ಮಾಡಿದ್ರು? ವಿಜಯ್ ಸೈಫ್ ಅಲಿ ಖಾನ್ ಅವರ ಮೇಲೆ ಚಾಕು ಇರಿತ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿದ್ದಂತಹ ಪ್ರಕರಣ. ಜೊತೆಗೆ ಯಾರು ಅಕ್ಯೂಸ್ ಇದ್ದಾರೋ ಆತನನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಒತ್ತಡ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಅಂತಹ ಒಬ್ಬ ಸ್ಟಾರ್ ನಟನ ಮನೆಗೆ ನುಗ್ಗಿ ಚಾಕು ಇರಿದವನನ್ನ ಇದುವರೆಗೂ ಯಾಕೆ ಬಂಧಿಸಲಾಗಿಲ್ಲ ಅನ್ನುವಂತಹ ಪ್ರಶ್ನೆ ಇತ್ತು. ಒಂದಿಷ್ಟು ಸಸ್ಪೆಕ್ಟ್ಗಳನ್ನ ಬಂಧನ ಮಾಡುವಂತಹ ಕೆಲಸವನ್ನ ಬಾಂದ್ರಾ ಪೊಲೀಸರು ಮಾಡಿದ್ರು. ಆದ್ರೆ ಅದು ಪಕ್ಕ ಅವರೇನಾ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಈಗ ಫೈನಲಿ ಥಾಣೆನಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆತನ ಹೆಸರು ಶರೀಫುಲ್ ಇಸ್ಲಾಂ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶರೀಫುಲ್ ಇಸ್ಲಾಂ ಶೆಹಜಾದ್ ಅನ್ನುವಂಥ ಹೆಸರನ್ನ ಆತ ಹೊಂದಿದ್ದಾನೆ. ಥಾಣೆನಲ್ಲಿ ಒಂದು ಈ ಕಾರ್ಮಿಕರ ಒಂದು ಸಂಘ ಏನಿರುತ್ತೆ, ಅವ್ರದೊಂದು ಟೀಮ್ ಏನಿರುತ್ತೆ, ಅದ್ರ ಜೊತೆ ಈತ ಇದ್ದ. ಅಲ್ಲಿ ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದಂತಹ ನಂತರ ಸಿಕ್ಕಂತಹ ಮಾಹಿತಿ ಏನು ಅಂದ್ರೆ ಈತ ಮೂಲತಃ ಬಾಂಗ್ಲಾದೇಶದ ನಿವಾಸಿ ಅನ್ನೋದು ಗೊತ್ತಾಗಿದೆ. ಕಳೆದ 5-6 ತಿಂಗಳ ಹಿಂದೆ ಆತ ಭಾರತಕ್ಕೆ ಎಂಟರ್ ಆಗಿದ್ದ. ಪೊಲೀಸರಿಗೆ ವಿವಿಧ ಹೆಸರುಗಳನ್ನ ಹೇಳಿದ್ದಾನೆ. ಒಂದ್ಸಲ ವಿಜಯ್ ದಾಸ್ ಅಂತ ಹೇಳಿದ್ದಾನೆ, ಮತ್ತೊಂದ್ಸಲ ಬಿಜೋಯ್ ದಾಸ್ ಅಂತ ಹೇಳಿದ್ದಾನೆ, ಮತ್ತೊಂದ್ಸಲ BJ ಅಂತ ಹೇಳ್ಕೊಂಡಿದ್ದಾನೆ, ಮತ್ತೊಂದ್ಸಲ ಮೊಹಮ್ಮದ್ ಇಲಿಯಾಸ್ ಅಂತ ಹೇಳ್ಕೊಂಡಿದ್ದಾನೆ. ಸದ್ಯ ಆತನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತನ ಉದ್ದೇಶ ದರೋಡೆಯೇ ಆಗಿತ್ತು ಅನ್ನುವುದು ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ. ಜೊತೆಗೆ ಆತ ಒಪ್ಕೊಂಡಿದ್ದಾನಂತೆ, ನಾನು ಸೈಫ್ ಅಲಿ ಖಾನ್ ಅವರ ನಿವಾಸಕ್ಕೆ ಹೋಗಿದ್ದ ಹೌದು, ನಾನು ಅವ್ರ ಮನೆಯಲ್ಲಿ ದರೋಡೆಗೆ ಪ್ರಯತ್ನ ಮಾಡಿದ ಹೌದು, ನಾನೇ ಸ್ಟ್ಯಾಬ್ ಮಾಡಿದ್ದು ಅನ್ನೋದನ್ನ ಈ ಆರೋಪಿ ಅರೆಸ್ಟ್ ಆಗಿರುವಂತಹ ಶೆಹಜಾದ್ ಶರೀಫುಲ್ ಇಸ್ಲಾಂ ಏನಿದ್ದಾನೆ ಆತ ಒಪ್ಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸುಮಾರು 30 ವರ್ಷ ಈತನಿಗೆ ಲೇಬರ್ಶಿಪ್ ಕ್ಯಾಂಪ್ ನಲ್ಲಿ ಆತ ವರ್ಕ್ ಮಾಡ್ತಾ ಇದ್ದ. ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತಹ ಠಾಣೆಯ ಹೀರಾನಂದಾನಿ ಎಸ್ಟೇಟ್ ಹತ್ರ ಆತ ಕೆಲಸ ಮಾಡ್ತಾ ಇದ್ದ. ಈ ಘಟನೆ ಆದಂತಹ ನಂತರದಲ್ಲಿ ಆತ ಚಾಕುವನ್ನ ಚುಚ್ಚಿದಂತಹ ನಂತರದಲ್ಲಿ ನ್ಯೂಸ್ ಚಾನೆಲ್ಸ್ ನಲ್ಲಿ ಏನು ಸುದ್ದಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇದ್ವು ಅದನ್ನ ನೀಟ್ ಆಗಿ ಟ್ರ್ಯಾಕ್ ಮಾಡ್ತಾ ಇದ್ದಂತೆ. ಅದನ್ನ ಫಾಲೋ ಮಾಡ್ಕೊಂಡೆ ತನ್ನ ಫೋನ್ ಅನ್ನ ಕೂಡ ಆತ ಸ್ವಿಚ್ ಆಫ್ ಮಾಡಿ ಈ ಠಾಣೆನಲ್ಲಿ ಬಂದು ತಲೆಮರೆಸಿಕೊಂಡಿರ್ತಾನೆ. ಆದ್ರೆ ಪೊಲೀಸರು ಫೈನಲಿ ಈತನವರೆಗೂ ಕೂಡ ರೀಚ್ ಆಗುವಲ್ಲಿ ಸಕ್ಸಸ್ ಆಗಿದ್ದಾರೆ. ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೌದು ನಾನೇ ಈ ಕೃತ್ಯವನ್ನ ಮಾಡಿದ್ದು ಅನ್ನುವಂಥದ್ದನ್ನ ಈ ಶರೀಫುಲ್ ಇಸ್ಲಾಂ ಒಪ್ಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಘಟನೆಗೆ ಹಿಂದಿನ ದಿನ ಆತ ಇಲ್ಲೇ ಬಾಂಬೆನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಆತ ಕೆಲಸ ಮಾಡ್ತಾ ಇದ್ನಂತೆ. ಬಟ್ ಆತ ಒಳಗಡೆ ಹೇಗ್ ಹೋದ, ಒಳಗಡೆ ಹೋಗೋದಕ್ಕೆ ಅವನಿಗೆ ಯಾರು ಹೆಲ್ಪ್ ಮಾಡಿದ್ರು, ಹೊರಗಡೆ ಹೀಗೆ ಬರಬಹುದು, ಇಷ್ಟು ಈಸಿಯಾಗಿ ಆ ಡಕ್ಟ್ ಮೂಲಕ ಹೊರಗಡೆ ಬರಬಹುದು ಅನ್ನೋದು ಆತನಿಗೆ ಹೇಗೆ ಗೊತ್ತಾಯ್ತು? ಎಷ್ಟು ದಿನಗಳ ಕಾಲ ಆತ ಆ ಮನೇನ ಅಬ್ಸರ್ವ್ ಮಾಡಿದ್ದ, ಅಥವಾ ಮನೆ ಒಳಗಿದ್ದವರು ಯಾರಾದ್ರೂ ಆತನಿಗೆ ಹೆಲ್ಪ್ ಮಾಡಿದ್ರ? ಸೈಫ್ ಅಲಿ ಖಾನ್ ಅವರ ಆ ಸದ್ಗುರು ಶರಣ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲೂ ಕೂಡ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾ ಇತ್ತು. ಬೇರೆ ಯಾರಾದ್ರೂ ಕಾರ್ಮಿಕರು ಇದ್ರಲ್ಲಿ ಇನ್ವಾಲ್ವ್ ಆಗಿದಾರ? ಆತನಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರ? ಇಂತಹ 10 ಪ್ರಶ್ನೆಗಳಿದ್ದಾವೆ ವಿಜಯ್. ಈಗ ಅರೆಸ್ಟ್ ಆಗಿದ್ದಾನೆ ಆರೋಪಿ. ಆತನ ವಿಚಾರಣೆಯ ಬಳಿಕ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರಂಭದಿಂದನೂ ಇರುವಂತಹ 10 ಅನುಮಾನದ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ನಿರೀಕ್ಷೆ ಇದೆ ವಿಜಯ್. ಥ್ಯಾಂಕ್ ಯು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.